ಮಾದಕ ದ್ರವ್ಯ ಸಾಗಣೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತನನ್ನ ಬಂಧಿಸಲಾಗಿದೆ. ಅದು ಕೂಡ NDPS ಆಕ್ಟ್ ಅನ್ನ ಹಾಕಿ ಅರೆಸ್ಟ್ ಮಾಡಿರುವುದು. ಈ ಪ್ರಕರಣ ಎಷ್ಟು ಸೀರಿಯಸ್ ಆಗಿರೋ ಪ್ರಕರಣ ಅನ್ನೋದಕ್ಕೆ ಇದೆಲ್ಲ ಮಾಹಿತಿ. ಕಲಬುರಗಿ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಅರೆಸ್ಟ್ ಆಗಿರುವುದು. ಈ ವ್ಯಕ್ತಿ ಪ್ರಿಯಾಂಕ್ ಖರ್ಗೆಗೆ ವಿಪರೀತ ಕ್ಲೋಸ್ ಅಂತೆ. ಕಲಬುರಗಿ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಮಹಾರಾಷ್ಟ್ರದ ಥಾಣೆಯಲ್ಲಿ ಲಿಂಗರಾಜ್ ಕಣ್ಣಿ ಅನ್ನೋ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ಈತ ಶಾಸಕ ಅಲಮಪ್ರಭು ಪಾಟೀಲ್ಗೂ ಕೂಡ ಅತ್ಯಾಪ್ತ ಅಂತ ಹೇಳಲಾಗ್ತಾರೆ. ಸೊ ರಾಜಕಾರಣಿಗಳ ನಂಟು ಒಡನಾಟ ತುಂಬಾ ಚೆನ್ನಾಗಿತ್ತಂತೆ. ನಿಷೇಧಿತ 120 ಕೊಡನಾಯಿನ ಸಿರಪ್ ಅನ್ನ ಈತ ಹೊಂದಿದ್ದ ಅನ್ನೋ ಆರೋಪ. ಈ ಕೊಡನಾಯಿನ್ ಸಿರಪ್ ಇದೆಯಲ್ಲ, ಹಾಗೆ ಪ್ರಿಸ್ಕ್ರಿಪ್ಷನ್ಸ್ ಇಲ್ಲದೆ ಹೊಂದೋ ಹಾಗಿಲ್ಲ, ಇದು ಇಲ್ಲೀಗಲ್ಲು. ಸೊ ಹೀಗಾಗಿ NDPS ಸೆಕ್ಷನ್ ಪ್ರಕಾರ, ಯಾಕಂದರೆ ಇದು ಡ್ರಗ್ ಅಬ್ಯೂಸ್ಗೂ ಕೂಡ ಯೂಸ್ ಆಗ್ತಾ ಇದೆ ಇದು. ಬಟ್ ಆಶ್ಚರ್ಯ ಅಂತ ಹೇಳಿದ್ರೆ, ಪ್ರಿಯಾಂಕ್ ಖರ್ಗೆ ಅವರು ಏಪ್ರಿಲ್ ತಿಂಗಳಲ್ಲಿ ಒಂದು ಸುದ್ದಿಗೋಷ್ಠಿ ಮಾಡಿ ಹೇಳಿದ್ರು, ಡ್ರಗ್ಸ್ ವಿರುದ್ಧದ ಹೋರಾಟ ನಮ್ಮದು ಸರ್ಕಾರದ್ದು ಅಂತೆಲ್ಲ ಹೇಳಿದ್ರು. ಅವ್ರ ಆಪ್ತಾನೆ ನೋಡಿದ್ರೆ ಇಂಥ ಪ್ರಕರಣದಲ್ಲಿ ಸಿಕ್ಕಾಕೊಂಡಿರೋದು ವಿಪರ್ಯಾಸ. ಡೀಟೇಲ್ಸ್ ಕೊಡ್ತಾರೆ ಪ್ರವೀಣ್ ರೆಡ್ಡಿ. ಏಪ್ರಿಲ್ನಲ್ಲಷ್ಟೇ ಸುದ್ದಿಗೋಷ್ಠಿಯನ್ನು ಮಾಡಿದ್ರು ಪ್ರಿಯಾಂಕ್ ಖರ್ಗೆ ಅವರು. ಡ್ರಗ್ಸ್ ವಿರುದ್ಧ, ಗಾಂಜಾ ವಿರುದ್ಧ ನಾವು ಹೋರಾಡ್ತಾ ಇದ್ದೀವಿ, ಇಷ್ಟು ಜನರನ್ನು ಅರೆಸ್ಟ್ ಮಾಡಿದ್ದೀವಿ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಅವ್ರ ಆಪ್ತಾನೆ NDPS ಆಕ್ಟ್ ಅಡಿ ಒಳಗೆ ಹೋಗೋದು ಅಂದ್ರೆ ಇದಕ್ಕಿಂತ ವಿಪರ್ಯಾಸ ಇನ್ನೇನು ಅಂತ. ಹೌದು ಮಮತಾ, ನಿಜಕ್ಕೂ ಕೂಡ ದುರಂತ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರಲ್ಲಿ ಒಬ್ಬರ ನಂತರ ಒಬ್ಬರು ಏನಂದ್ರೆ ಒಂದಿಲ್ಲ ಒಂದು ಹಗರಣ, ಒಂದಿಲ್ಲ ಒಂದು ಪ್ರಕರಣದಲ್ಲಿ ಸಿಕ್ಕಾಕೊಳ್ತಾ ಇದ್ದಾರೆ. ಇದೀಗ ಏನಂದ್ರೆ ಮಾದಕ ದ್ರವ್ಯ ವಸ್ತುಗಳ ಒಂದು ಬ್ಯಾನ್ ಏನಿತ್ತು, ಆ ಒಂದು ವಸ್ತುವನ್ನ ಇಲ್ಲಿಂದ ಕಲಬುರಗಿಯಿಂದ ಮಹಾರಾಷ್ಟ್ರದ ಮುಂಬೈಗೆ ಸಾಗಾಟನೆ ಮಾಡ್ತಾ ಇದ್ದಂತಹ ಕಲಬುರಗಿ ಗ್ರಾಮೀಣ ದಕ್ಷಿಣ ಬ್ಲಾಕ್ನ ಅಧ್ಯಕ್ಷ ಲಿಂಗರಾಜ್ ಕಣ್ಣಿ ಮತ್ತು ಆತನ ಡ್ರೈವರ್ನನ್ನು ಈಗ ಮಹಾರಾಷ್ಟ್ರದ ಠಾಣೆ ಪೊಲೀಸರು ಬಂಧನ ಮಾಡಿದರೆ. ಬಂಧಿತನಿಂದ 120ಕ್ಕೂ ಹೆಚ್ಚು ಬಾಟಲ್ಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಪ್ರಮುಖವಾಗಿ ಏನಂದ್ರೆ ಈ ಒಂದು ಬಾಟಲ್ಗಳು ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಈಗ ಸಂಪೂರ್ಣವಾಗಿ ನಿಷೇಧ ಇದೆ. ಒಂದು ವೇಳೆ ಏನಾದ್ರೂ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ಬೇಕಂದ್ರೆ ಪ್ರಿಸ್ಕ್ರಿಪ್ಷನ್ಸ್ ಬೇಕೇ ಬೇಕು. ಆದ್ರೆ ಪ್ರಿಸ್ಕ್ರಿಪ್ಷನ್ ವಿರೋಧದ ಇಲ್ಲದೆ ಇದ್ರೂ ಕೂಡ ಈ ರೀತಿಯಾಗಿ ಮಾರಾಟ ಮಾಡುವಾಗ ಈಗ ಬಂಧನವಾಗಿ ಜೈಲು ಪಾಲಾಗಿದ್ದಾರೆ ಮಹಾರಾಷ್ಟ್ರದಲ್ಲಿ. ರೈಟ್, ಥ್ಯಾಂಕ್ ಯು ಪ್ರವೀಣ್ ತಮ್ಮೆಲ್ಲ ಮಾಹಿತಿಗೆ. ಇನ್ಫ್ಯಾಕ್ಟ್ ಇರೋ ಮಾಹಿತಿಯ ಪ್ರಕಾರ ಈ ಲಿಂಗರಾಜ್ ಕಣ್ಣಿ ಮಾರಾಟ ಮಾಡ್ತಿದ್ದಾಗ ರೆಡ್ ಹ್ಯಾಂಡ್ ಆಗೇ ಸಿಕ್ಕಿಬಿದ್ದಿದ್ದಾರೆ. ಆಮೇಲೆ ಅವರ ಕಾರ್ ಡಿಕ್ಕಿನಲ್ಲಿ ಒಂದು 120 ಬಾಟ್ಲ್ ಇತ್ತಂತೆ. ಹಾಗಾಗಿ NDPS ಆ್ಯಕ್ಟನ್ನು ಮುಲಾಜಿಲ್ದೆ ಹಾಕಿದ್ದಾರೆ ಮಹಾರಾಷ್ಟ್ರ ಪೊಲೀಸರು, ಅರೆಸ್ಟ್ ಮಾಡಿದ್ದಾರೆ. ಇದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಏನು ರಿಯಾಕ್ಟ್ ಮಾಡ್ತಾರೆ ಅಂತಕ್ಕಂಥದ್ದು ಸದ್ಯದ ಕುತೂಹಲ. ನೋಡೋಣ ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು.